21 ಗರ್ಕೆ ತಾರೀಕು ಎಷ್ಟೊತ್ರಿ? 19 ನೈಟ್ ಡ್ಯೂಟಿಗೆ ಮುಗಿಸ್ಕೊಂಬಂದಿದ್ದೀನಿ, ಮಲ್ಗಕ್ಕೆ ಬಿಡಲ್ಲ ಇವಳು. ಏಯ್ ಪೇಪರ್ ಹೆಸರು ಬಿಡ ಅಂತ ಎಷ್ಟು ಸಲ ಹೇಳ್ಬೇಕಾ ನನಗೆ? ಹೇಳ್ತೀನಿ ಹೆಸರು ಹೇಳ್ತೀನಿ. ಅಪ್ಪ ಗಣೇಶ, ಲಕ್ಷ್ಮಿ ಅಂತ 4 ಹೆಣ್ಮಕ್ಳೆಲ್ಲ ಕೊಟ್ಟಿದ್ಯಾ, ಹಾಗೆ ಅವ್ರಿಗೊಂದು ಒಳ್ಳೆ ದಾರಿ ತೋರಿಸೋ ಶಕ್ತಿನೂ ದಯಪಾಲಿಸ್ಬಿಡಪ್ಪ. ನನ್ನ ದೊಡ್ಡ ಮಗಳು ಲಕ್ಷಣವಾಗಿದ್ದಾಳೆ. ಗುಣ ಅಪರಂಜಿ, ಆದ್ರೆ ಒಂದು ಸಣ್ಣ ಸಮಸ್ಯೆ ಇದೆ. ಬೇರೆಯವ್ರ ಮದ್ವೆಲಿ ನಾದಸ್ವರ ನುಡಿಸ್ತಾಳೆ. ಆದಷ್ಟು ಬೇಗ ಅವಳ ಮದ್ವೆ ಮಂಗಳವಾದ್ಯನೂ ಮೊಳಗು ಹಾಗೆ ಮಾಡಪ್ಪ ತಂದೆ. ಶುಭ ಮಾರ್ಕೆಟ್ಗೆ ಹೋದಳು, ಎಷ್ಟೊತ್ತಿಗೆ ಬರ್ತಾಳೋ ಏನು? ಅಂಕಿತಾ, ಕಡುಬು ತಗೊಂಡ್ ಬಮ್ಮ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಂಕು ಡೊಂಕು ಡೈಲಿ ವ್ಲಾಗ್. ಇವತ್ತು ಸಂಕಷ್ಟಹರ ಚತುರ್ಥಿ. ಹಂಗಂದ್ರೆ ಏನು ಅಂತ ನಿಮಗೆ ಗೊತ್ತಾ? ಬನ್ನಿ ತಿಳ್ಕೊಳ್ಳೋಣ. ಅಕ್ಕ ಬಂದ್ಲು. ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ಕಡ್ಬು. ಅದು ದೇವ್ರ ಗಿಡಕ್ಕೆ ಅಂತ ಮಾಡಿರೋದು, ಹಾಗೆಲ್ಲ ಮುಟ್ಬಾರ್ದು ಕಣೆ. ಸುಮ್ಮನೆ ಇರಕ್ಕ, ಪೂಜೆ ಆದ್ಮೇಲೆ ದೇವ್ರ ತಿನ್ನತ್ತ, ನಾವ್ ತಾನೇ ತಿನ್ನೋದು. ವ್ಲಾಗ್ ಎಲ್ಲ ಹಾಳು ಮಾಡ್ಬೇಡ. ನೋಡಿ ಬೆಳಗ್ಗೆ ಕಷ್ಟಪಟ್ಟು ನಾನೇ ಮಾಡಿದ್ದು. ಅಂಕಿತ ಏನು ಕಷ್ಟಪಟ್ಟು ನೀನೇ ಮಾಡಿದ್ದಾ? ಕೊಡ್ಬೇಕು ಇಳ್ಕೊಂಡು. ಹೋಗಮ್ಮ, ನನ್ ವ್ಲಾಗ್ ಎಲ್ಲ ಹಾಳು ಮಾಡ್ದೆ. ಶ್ರುತಿ, ಆರಾಧನೆ ಕರ್ಕೊಂಡ್ ಬಮ್ಮ, ದೇವ್ರನ್ನ ಮಾಡಬೇಕು. ಆರಾಧ್ಯ, ಸ್ವಾಗತಿಸಿ ಶ್ರೀ ಗಣೇಶ ಗ್ರಂಥಿಗೆ ಸ್ಟೋರ್ನ ಓನರು, ನಮ್ಮ ನಾಗಣ್ಣನ ಪವರು, ಪದ್ದಕ್ಕನ ಮುದ್ದಿನ ಮಗಳು ಆರಾಧ್ಯ. ಜೈ ಗಣೇಶ ನಿನಗೆ ವಂದನೆ, ಸುಪ್ರಭಾತ ನಿನಗೆ ಹೃದಯ ದರ್ಪಣೆ, ದಿವ್ಯ ದಿವ್ಯ ಮೂರುತಿ ನಮ್ಮ ಭವ್ಯ ಬಾಳ ಸಾರಥಿ, ಆದಿ ಪೂಜೆ ಗದಿಪತಿ, ಸಂಕಷ್ಟಹರ ಗಣಪತಿ. ಆರಾಧ್ಯ, ಏನಕ್ಕ ನೀನು ಯಾವಾಗ್ಲೂ ಹಿಂಗೆ ಮಾಡ್ತೀಯಾ? ಇವತ್ತು ಪಕ್ಕಾ ಗೋಲ್ಡನ್ ಬಜಾರ್ ಸಿಕ್ತಿತ್ತು, ಅಷ್ಟ್ರಲ್ಲಿ ಬಂದು ಎಬ್ಸ್ಬಿಟ್ಟೆ. ದಿನ ಇದೇ ಕನ್ಸ. ನಡಿ ನಡಿ, ಅಮ್ಮನ ಕೈಲಿ ಬೈಸ್ಕೋಬೇಡ. ಬೇಗ ಸ್ನಾನ ಮಾಡಿ ಪೂಜೆಗೆ ಬಾ. ಬಾ. ಪದ್ದಿ, ನಿನ್ ಪ್ರಾರ್ಥನೆ ಗಣೇಶನ್ ತಲುಪಿರುತ್ತೆ. ನೋಡ್ತಾ ಇರೋ, ಗಂಡಿನ ಕಡೆಯವರು ನಮ್ ಶ್ರುತಿನ ಒಪ್ಕೊಂಡೇ ಒಪ್ಕೊಳ್ತಾರೆ. ಅಷ್ಟಾದ್ರೆ ಸಾಕು. ಗಣೇಶ ಅಮ್ಮ, ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ಸಂಕಷ್ಟ ಗಣಪತಿ ಇದನ್ನಲ್ಲ. ಬಿಡ್ತೋನೆ, ಅದು ಸಂಕಷ್ಟ ಗಣಪತಿ ಅಲ್ಲ, ಸಂಕಷ್ಟ ಹರ ಗಣಪತಿ. ಅದ್ ಸರಿ, ಎಲ್ಲಿ ನಮ್ ಕಾಮು ಕಾಣ್ತಾನೆ ಇಲ್ಲ? ತರಕಾರಿ ಕಟ್ ಮಾಡಿ ಬರ್ತೀನಿ ಅಂತಂದಳು, ಎಲ್ಲಿ ಹೋದ್ಲು? ಭೂಮಿ, ನಾನು ನೀನು ಸೇಮ್ ಟು ಸೇಮ್. ನೀನು ನಿಮ್ಮ ಮನೆಗೋಸ್ಕರ ಎಷ್ಟು ಕಷ್ಟಪಡ್ತಿದ್ಯಾ, ನಾನು ಅಷ್ಟೇ ಈ ನಮ್ಮ ಅಣ್ಣನ ಮನೆಗೋಸ್ಕರ ಅಷ್ಟೇ ಕಷ್ಟಪಡ್ತಿದ್ದೀನಿ. ಈ ತರಕಾರಿನ ಬೇಗ ಕಟ್ ಮಾಡಿ ಪೂಜೆಗೆ ಹೋಗೋಣ ಅಂದರೆ ಈ ಕೆಲಸನೇ ಬೇಗ ಮುಗೀತಾ ಇಲ್ಲ. ಈಗಲೂ ಟೈಮ್ ಇದೆ, ಬದಲಾಗಿ. ಭೂಮಿ, ಐ ಲವ್ ಯು ಭೂಮಿ. ಲೋ, ಏನ್ರು ಕ್ವಶನ್ ಹಿಂಗೆ ಕೊಟ್ಟವ್ರೆ? ಲವ್ ಮ್ಯಾರೇಜಾ ಆರ್ ಅರೇಂಜ್ ಮ್ಯಾರೇಜಾ? ನಿಮ್ ಲವರ್ ಅಥವಾ ಹೆಂಡತಿ ಕೈ ಕೊಟ್ರೆ ಏನ್ ಮಾಡ್ತೀರಾ? ಆಪ್ಷನ್ ಎ ದೇವದಾಸ್ ಆಗ್ತೀರಾ, ಆಪ್ಷನ್ ಬಿ ಬಿಂದಾಸ್ ಆಗಿ ಬದುಕ್ತೀರಾ, ಆಪ್ಷನ್ ಸಿ ಆತ್ಮಹತ್ಯೆ ಮಾಡ್ಕೊಂತೀರಾ. ಏನ್ ಇಂಟರ್ವ್ಯೂದಲ್ಲಿ ಈ ತರ ಕ್ವಶನ್ ಕೇಳ್ತಾರೆ? ಹಲೋ, ಕೊಟ್ಟಿರೋ ಕ್ವಶನ್ಸ್ ಆನ್ಸರ್ ಮಾಡ್ರಪ್ಪ, ಮಿಕ್ಕಿದೆಲ್ಲ ಬಾಸ್ ನೋಡ್ಕೋತಾರೆ.
No, I am not going to sign this deal. Not interested. ನಾನು ಹೇಳ್ತಿಲ್ವಾ ನನಗೆ ಈ ಪ್ರಪೋಸಲ್ ಇಷ್ಟ ಆಗಿಲ್ಲ ಅಂತ. ಸರ್ ಆ್ಯಕ್ಚುಲಿ ನಿಮ್ಮ ಸಿಗ್ನೇಚರ್ ಅಲ್ಲ, ಬಾಸ್ ಸಿಗ್ನೇಚರ್ ಬೇಕಿತ್ತು. ಇವನಿಗೆ ಒಂದು ದೊಡ್ಡ ಗೌತಮ್ ದಿವಾನ್ ಅನ್ಕೊಂಡಿದೆ. ಈ ಮ್ಯಾನೇಜರ್ಗೆ ಮ್ಯಾನನ್ಸೇ ಕಡಿಮೆ ಆಗಿದೆ. ನಮ್ಮ ಹೀರೋ ಬರಲಿ, ಮಾಡ್ತೀನಿ ಇವನಿಗೆ. ಮೇಡಮ್, ನಮ್ಮ ಸ್ಟೇಟಸ್ಗೆ ತಕ್ಕನಾಗಿರೋ ಸಂಬಂಧ ಹುಡ್ಕೊಟ್ಟಿದ್ದೀರಾ? ಮೇಡ್ ಇನ್ ಹೆವೆನ್ನಲ್ಲಿ ಮ್ಯಾಚ್ ಆದರೆ ಮದುವೆ ಪಕ್ಕ. ಬಟ್ ನಿಮ್ಮ ಲೈಫ್ಗೆ ಮ್ಯಾಚೇ ಸಿಕ್ಕಿಲ್ಲ. ಯಾಕೆ ಮೇಡಮ್? ಎಮೋಷ್ನಲ್ ಫೂಲ್ಸ್ ಮದುವೆ ಆಗ್ತಾರೆ, ಬುದ್ಧಿ ಇರೋರು ಆ ಮದುವೆನ ಬಿಸ್ನೆಸ್ ಮಾಡ್ಕೋತಾರೆ. ನಂತರ ಯಾಕಿನ್ನು ಏನು ಕೆಲಸ ಮುಗಿಸಿಲ್ಲ? ಬೇಗ ಬೇಗ ಮುಗಿಸಿ, ಅವ್ನು ಇನ್ನೇನು ಬಂದ್ಬಿಡ್ತಾನೆ. ನೋಡಮ್ಮ, ತಗೋ ಈ ಧೂಪನ ಮನೆಗೆಲ್ಲ ಹಾಕ್ಬಿಡು. ಯಶು ಇನ್ನೇನು ಜಿಮ್ ಮುಗಿಸ್ಕೊಂಡು ಬರ್ತಾನೆ, ಅವನಿಗೆ ಪ್ರೋಟೀನ್ ಶೇಕ್ ರೆಡಿ ಇದೆಯಾ? ರೆಡಿ ಇದೆ ಅಮ್ಮ. ಯಜಮಾನ್ರು ಇನ್ನೇನು ವಾಕಿಂಗಿಂದ ಬರ್ತಾರೆ, ಅವ್ರಿಗೆ ಬಿಸಿನೀರು ರೆಡಿ ಇದೆಯಾ? ಹಾಂ ಅಮ್ಮ. ಯುಕ್ತ ಇನ್ನೇನು ಎದ್ದೇಳ್ತಾಳೆ, ಪಾಪ ಅವಳು ಹೊಟ್ಟೆ ಶೂ ತಡಿಯಲ್ಲ, ಅವಳಿಗೆ ಬ್ರೇಕ್ಫಾಸ್ಟ್ ಕೊಟ್ಬಿಡಿ. ಹಾಂ ಅಮ್ಮ. ಅಮ್ಮ, ಎಲ್ಲರೂ ನೋಡ್ಕೊಳ್ಳೋ ಜಗನ್ಮಾತೆ, ನಿನ್ ಬಗ್ಗೆನೇ ಸ್ವಲ್ಪ ಗಮನ ಇರ್ಬೇಕಲ್ವಮ್ಮ. ಫಸ್ಟ್ ಜ್ಯೂಸ್ ಕುಡಿ. ಪ್ರತಿ ಸಲ ನಾನು ಬೆಲ್ ಮಾಡೋದಕ್ಕೆ ಮೊದಲೇ ನೀನು ಬಾಗಲ್ ತೆಗಿತೀಯಲ್ಲ, ಹೀಗೆ ಗೊತ್ತಾಗತ್ತೆ ನೀನು. ಅದು ಹಾಗೆ. ಹಾಂ, ಯಶಲ್ಲಿ ಅವನ ವರ್ಕೌಟ್ ಇನ್ನೂ ಮುಗ್ದಿಲ್ವಾ? ಇವತ್ತು ನನ್ನ ಸಾಧನೆ ಎಲ್ಲ ಅವ್ನಿಗೆ ಹೇಳಬೇಕು. ಮಗನೇ ಯಶ್, ಯಶ್, ಇವತ್ತು ರಾಕಿಂಗ್ ನೀನಲ್ಲ, ನಾನು ರಾಕಿಂಗ್. ಯಾಕೋ ಅಂತ ದೊಡ್ಡ ಸಾಧನೆ ಏನ್ ಮಾಡಿದ್ರಿ? ಕ್ಯಾಲರೀಸ್ ಬರ್ನ್ ಮಾಡಿದ್ದೀನಿ ಕಣ. 300 ಕ್ಯಾಲರೀಸ್ ಬರ್ನ್ ಮಾಡಿದ್ದೀನಿ. ನೀ ಬಿಡಿ ಪಾಪ, ಸೂಪರ್. ಈ ತರ ಕ್ಯಾಲರೀಸ್ ಗೇನ್ ಮಾಡೋರ್ ಮುಂದೆ ನೀವು ಸೂಪರ್. ಇದು ನಾನಲ್ಲ, ಅಣ್ಣನ್ ತೋರಿಸಿ ಹೆದರ್ಸೋದಕ್ಕೋಸ್ಕರ ನೀನು ಹೇಗೆ ಮಾಡಿರ್ತೀಯ ಅಷ್ಟೇ. ನನಗೆ ಗೊತ್ತಿಲ್ವಾ? ಈ ಪಚ್ಚಿ ಬಿಡೋದೆಲ್ಲ ನನ್ನ ಹತ್ರ ಇಟ್ಕೊಬಿಡಿ ಪಾಪ. ನಿಮ್ ಸುತ್ತ ಸ್ಪೈ ಇಟ್ಟಿದ್ದೀನಿ. ಕಂಟ್ರೋಲಲ್ಲಿ ಇರಲಿಲ್ಲ ಅಂದರೆ ಈ ವಿಡಿಯೋ ಅಣ್ಣನ ಫೋನ್ಗೆ ಹೋಗುತ್ತೆ. 300 ಕ್ಯಾಲರೀಸ್ ಅಂತೆ. ನಾಳೆಯಿಂದ 10,000 ಸ್ಟೆಪ್ಸು ಕಂಪಲ್ಸರಿ. ನಾನು ಹೇಳಿರ್ಲಿಲ್ವಾ ಆನಿಯನ್ನ ಸರಿಯಾಗಿ ರೋಸ್ಟ್ ಮಾಡು ಅಂತ? ನೋಡು, ಇವಾಗ ಅರ್ಧಂಬರ್ಧ ಕೆಲಸ ಆಗಿದೆ. ಒಂದು ಕೆಲಸ ಮಾಡು, ನೀನು ಇದನ್ನು ತಿರುಗಿಸ್ತಾರು. ನಂದಿತಾ ಅಮ್ಮನವರು ಮನೆ ಕೆಲಸ ಹೇಳಿದ್ರೆ ನಮ್ಮ ಮನೆ ಕೆಲಸ ಅಂದ್ಕೊಂಡು ಮಾಡ್ಬೋದು. ಆದ್ರೆ ಮನೋಹರಿ ಮೇಡಮ್ ಇದಾರಲ್ಲ, ತುಂಬಾ ಸ್ಟ್ರಿಕ್ಟು. ವಾವ್, ಸ್ವೀಟ್ ಏನೋ ತುಂಬ ಚೆನ್ನಾಗಿದೆ. ಇದನ್ನು ತಿಂದರೆ ತಾನೇ ಅವನಿಗೆ ರುಚಿ ಗೊತ್ತಾಗೋದು. ನೀನು ಮಾಡಿದ್ದನ್ನು ತಿನ್ನೋದಿರಲಿ, ಕಣ್ಣೆತ್ತು ನೋಡಲ್ಲ. ಈ ವಂಶದ ವಾರಸ್ದಾರ ಯುವರಾಜ್ ಅರಸ್ಗೆ ನೀನು ತಾಯಿ ಪ್ರೀತಿ ಕೊಡೋದಕ್ಕೆ ಟ್ರೈ ಮಾಡ್ತಿದ್ಯಾ? ನಿನ್ನ ಕನಸು ನನಸಾಗೋದಕ್ಕೆ ನಾನು ಯಾವತ್ತೂ ಬಿಡಲ್ಲ. ನಿನ್ನ ಮುಖ ನೋಡಿದ್ರೇ ಅಸಹ್ಯ ಪಡ್ತಾನೆ, ಅಂಥದ್ರಲ್ಲಿ ನೀನು ಮಾಡಿದ್ದನ್ನು ತಿಂತಾನೆ ಅನ್ನೋ ಭ್ರಮೆಲಿದೆಯಾ? ಅದೆಲ್ಲ ಕನಸು, ಬಿಟ್ಬಿಡು. ನೋ 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 ನೋ, ಇಷ್ಟೆಲ್ಲ ಫೀಲ್ ಆಗಬೇಡ. ನಿನ್ನ ಕಣ್ಣೀರಿಗೆ ಅವ್ನು ಕರಗಲ್ಲ. ಅವಾಗ್ಲೇನು ಹೇಳ್ದೆ ಅಲ್ವಾ ಪಪ್ಪ, ಮತ್ತೆ ನೀವು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀರಾ? ಗುಡ್ ಮಾರ್ನಿಂಗ್ ಅತ್ತೆ. ಮಾರ್ನಿಂಗ್. ಅಪ್ಪ ಮಗನ ಖುಷಿ ನೋಡ್ತಿದ್ರೆ ನನ್ನ ದೃಷ್ಟಿನೇ ಬೀಳುತ್ತೆ. ಏನಣ್ಣ, ಮಗ ಬರ್ತಾನೆ ಅಂತ ಫುಲ್ ವರ್ಕೌಟಾ? ಓ,
ಫುಲ್ ವರ್ಕೌಟು. ನೀವು ವಿಡಿಯೋ ನೋಡ್ತೀರಾ? ಹೀಗೆ ಕಥೆಲ್ಲ ಸುಮ್ಮನೆ ಖುಷಿ ಆಗದೆ ಇರತ್ತಾ? ಮತ್ತೆ ಬರ್ತಿರೋದು ಯಾರು? ನನ್ನ ಮಗ ಅರಸ್ ಕುಟುಂಬದ ವಾರಸ್ದಾರ. ಯುವ ಬರ್ತಾನೆ ಅಂತ ಮನೆಯವರೆಲ್ಲ ಖುಷಿಲಿ ತೇಲ್ತಿದ್ರು, ನೀನ್ ಮಾತ್ರ ಒಳಗೆ ಒದ್ದಾಡ್ತಿರ್ಬೇಕು. ಒಲವ ಅಮೃತ ಧಾರೆ ನನ್ನೊಲವ ಅಮೃತ. ಏಯ್, ದೇವ್ರಿಗೆ ಕೊಡೋದು ಕಣೆ ಅದು. ಎಂಜಲ್ ಕೈಯಲ್ಲಿ ಮಾಡ್ತಿದ್ಯಲ್ಲ ದಡ್ಡಿ. ಕುರುಡು ನಾಯಿ ಸಂತೆಗೆ ಬಂದಿತ್ತು. ಏತಕ್ಕೆ ಬಂತು? ಕುರುಡು ನಾಯಿ ಸಂತೆಗೆ ಬಂದಿತ್ತು. ಏಯ್, ನನ್ ನಾಯಿ ಅಂತಿದ್ಯಾ? ಅಲ್ಲತ್ತೆ, ಆ ದೇವರ ನಮ್ಮ ಮೊನ್ನೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದು. ಏನ್ರಮ್ಮ ಅದು? ನೋಡು, ಪಾಪ ಅಣ್ಣ ಎದ್ಬಿಟ್ರು. ಸಾರಿ ಅಪ್ಪ. ನಿಂದಲ್ಲ ಪುಟಿ, ವಕ್ರ ಸ್ವರ ಕೇಳಿ ಎಚ್ಚರ ಆಯ್ತು. ವಕ್ರ ವಾಯ್ಸ ನಂದ? ನೀನೊಬ್ರೇ ನೋಡಂಗ್ ಹೇಳೋದು. ನಾನು ಇಡೀ ಪ್ರಪಂಚಕ್ಕೆ ಭೂಮಿಕಾ. ಇವಳೊಬ್ಬಳೆ ಅನ್ಕೋಬೇಕು. ಅದು ಏತಕ್ಕೆ ಬಂತು? ಕುರುಡು ನಾಯಿ ಸಂತೆಗೆ ಬಂದಿತ್ತು. ಪುಟಿ, ಕುರುಡು ನಾಯಿ ಸಂತೆಗೆ ಬಂದಿತ್ತು. ಏಯ್, ಒಂದ್ ಪೆನ್ ಕೊಡು ಅಂತ ಆವಾಗಿಂದ ಬಡ್ಕೋತಾ ಇದ್ದೀನಿ. ಎಲ್ರೂ ಅಷ್ಟೇ, ಈ ಮನೆಯಲ್ಲಿ ಯಾವುದಕ್ಕೂ ಪ್ರಯೋಜನ ಇಲ್ಲ. ಎಲ್ಲ ನಾನೇ ಹುಡುಕಿ ಸಾಯ್ಬೇಕು. ಪುಟಾಣಿ ಟೈರು ಯಾವಾಗ್ಲೂ ಮನೆ ತುಂಬ ಓಡಾಡ್ಕೊಂಡು ಬೈತಾ ಇರುತ್ತೆ. ಎತ್ತಿಗೆ ಬಂತು. ಯಾರು ಪೆನ್ ನೋಡ್ದೇನೆ? ಅಮ್ಮ, ಕಿವಿ. ನನ್ ಪೆನ್ ಅಂದ್ರೆ ನೀನ್ ಕಿವಿ ಅಂತೀಯಲ್ಲೇ. ಹೋಗಿ ಹೋಗಿ ನಿನ್ನನ್ ಕೇಳ್ತಿದ್ದೀನಿ ನೋಡು. ನನಗೆ ಬುದ್ಧಿ ಇಲ್ಲ. ಏಯ್, ನೀನೆ ನಿಂದೇ ಕೆಲ್ಸ. ಪೆನ್ ಬೇಕು ಅಂತ ತಗೊಂಡು ಅಲ್ಲಿ ಇಲ್ಲಿ ಬಿಸಾಕ್ತೀಯ. ಎಲ್ಲೇ ನನ್ ಪೆನ್ನು? ಪುಟಿ, ಹತ್ತಿನ ಈತನ ದಾನೆ ಕಿಂಚು. ಮೊದ್ಲೇ ಬೊಗಳಕ್ಕೆ ಏನೇ ಆಗಿತ್ತು ನಿಂಗೆ? ನಾನು ಏನೋ ಮಾಡ್ಬಿಟ್ನಲ್ಲ. ಗಣೇಶ ನೆನಪು ಮಾಡಪ್ಪ. ಏನ್ ಮರ್ತ್ಬಿಟ್ಟೆ? ನನಗೆ ಗೊತ್ತಿದ್ರೆ ನಿಮ್ಮನ್ನ ಯಾಕ್ರಿ ಕೇಳ್ತಿದ್ದೆ ನಾನು. ಮಾ, ಡೆಲಿವರಿ ಕೊಡೋದನ್ನ ಮಾಡ್ತೀಯಾ? ಓ ಹೌದು ನೋಡೆ. ಅಯ್ಯೋ, ಹೋಗಿ 2 ಭಾಗನ ಸೆಟ್ ರೆಡಿ ಮಾಡ್ಕೊಂಡು ಬಾ. ಹೋಗು, ಅರ್ಜೆಂಟಾಗಿ ಡೆಲಿವರಿ ಕೊಡ್ಬೇಕಿತ್ತು. ಹೋಗು. ಎಷ್ಟೊತ್ತಿಂದ ಒಲೆ ಉರಿತಾ ಇದೆ. ಯಾರು ತುಪ್ಪ ಕಾಯಕ್ಕಿಡು ಅಂತ ಹೇಳಿದ್ದೆ, ಮರ್ತ್ಬಿಟ್ಯಾ? ಎಷ್ಟೇ ಆದ್ರೂ ಅಮ್ಮನ ಮಗಳಲ್ವನೇ? ನೀವು ನನ್ನಕ್ಕೆ ಕಾಯ್ತಾರೆ. ಯಾವಾಗ ನೋಡಿದ್ರು ಒಬ್ರು ಒಂದ್ ಕೆಲಸ ಮಾಡಲ್ಲ. ಎಲ್ಲ ಕೆಲಸ ನಾನೇ ಮಾಡ್ಸಾಯ್ಬೇಕು. ಏನಂದಮ್ಮ? ಈ ಮನೇಲಿ ಎಲ್ಲ ಕೆಲಸನೂ ನಾನೇ ಮಾಡ್ಸಾಯ್ಬೇಕು. ಯಾರಿಗೂ ಜವಾಬ್ದಾರಿ ಅನ್ನೋದು ಇಲ್ಲ ನೋಡು. ಅದೇನ್ ಕೆಲಸ ಹೇಳು, ನಾನೇ ಮಾಡ್ತೀನಿ. ಏನಿಲ್ಲಮ್ಮ, ದೇವ್ರಿಗೆ ಅಂತ ಮಡಿನಲ್ಲಿ ಇಲ್ಲೇ ತುಪ್ಪ ಕಾಯಕ್ಕಿಟ್ಟಿದ್ದೆ. ಚೂರ್ ನೋಡ್ಕೊ. ಪದಕ ಇದೀರಾ? ಹಾ, ಬಂದೆ. ಅರು, ಅಕ್ಕ ಇಲ್ಲಿ ಹೋದ್ಲೆ? ಹೇ, ಮತ್ತೆ ಮರ್ತ್ಯಾ? ಅಮ್ಮ, ಅಕ್ಕ ದಿನ ಪದ್ದಕ್ಕನ ಅಂಗಡಿ ಪ್ರಚಾರಕ್ಕಂತ ಹೋಗಲ್ವಾ? ಮಾರ್ಕೆಟ್ ನಲ್ಲಿ ಇರ್ಬೇಕು. ನಮ್ಮ ಅಂಗಡಿ ಪ್ರಚಾರನೇ ಮಾಡ್ತಾಳೋ, ಅವಳೇ ಪ್ರಚಾರ ಆಗ್ತಾಳೋ, ಅದ್ ಏನ್ ಪಜಿತಿ ಮಾಡ್ಕೊಂಡ್ ಬರ್ತಾಳೋ ಏನೋ. ಏನಂದೆ? ನಮ್ಮ ಅಕ್ಕನ ಕಿವಿ ಕೇಳಲ್ಲ, ಮದ್ವೆ ಆಗಲ್ಲ ಅಂತನ? ಈಗ ನಿನ್ಗೂ ಕಿವಿ ಕೇಳಲ್ಲ. ಆ ದೇವ್ರೆ ಬಂದ್ರು ನಿನಗ್ ಹುಡುಗಿ ಸಿಗಲ್ಲ. ಬೇರೆ ಹುಡುಗಿರ್ ಬಗ್ಗೆ ಮಾತಾಡೋಕು ಮುಂಚೆ ಈ ಏಟ್ ನಿನಗ್ ನೆನಪಿರ್ಬೇಕು. ಇದು ನಿನಗ್ ಫ್ರೀ. ಕೇಳ್ರಪ್ಪೋ ಕೇಳಿ, ಕರುನಾಡ ಕನ್ನಡದ ಪ್ರೀತಿಯ ಹೃದಯಗಳಿಗೆ ನಮಸ್ಕಾರ. ಅಲ್ಲ, ಮುಗೀತು ನನ್ನ ಕತೆ. ನೀವೆಲ್ಲರೂ ಸಮಾಧಾನವಾಗಿ ನಾನ್ ಹೇಳೋದನ್ನ ಕೇಳಿ. ಎಲ್ರ ಮನೇಲೂ ಮದ್ವೆ ಮತ್ತು ಶುಭ ಕಾರ್ಯಗಳು ಆಗ್ತಾನೆ ಇರ್ಲಿ. ಶುಭಸ್ಯ ಶೀಘ್ರಂ, ಶುಭಸ್ಯ ಶೀಘ್ರಂ, ಶುಭಸ್ಯ ಶೀಘ್ರಂ. ಊರಲ್ಲಿ 1000 ಗ್ರಂಥಿಗೆ ಅಂಗಡಿಗಳಿರ್ಬೋದು, ಆದ್ರೆ ಗಣೇಶ ಗ್ರಂಥಿಗೆ ಅಂಗಡಿ ಇರೋದು ಒಂದೇ. ಕಾಶಿ ಯಾತ್ರೆ ಸೆಟ್ಗೆ 3000 ರೂಪಾಯಿ. ಅದೇ ಗಣೇಶ ಗ್ರಂಥಿಗೆ ಅಂಗಡಿ ತಗೊಂಡ್ರೆ 2299 ರೂಪಾಯಿ. ಗೌರಿ ಪೂಜೆ ಸೆಟ್ಗೆ ಒಂದ್ ಜೊತೆ ಬಾಗಿನ ಫ್ರೀ ಅಂತೆ, ಅಲ್ಲೇ ತಗೋತೀನಿ. ವರಪೂಜೆ ಸೆಟ್ ತಗೊಂಡ್ರೆ ಬೂಮ್ಜೂಟ ಫ್ರೀ. ಸಪ್ತಪದಿ ಸೆಟ್ಗೆ ಸತ್ಯನಾರಾಯಣ ಪೂಜೆ ಸೆಟ್ ಫ್ರೀ. ಯೋಚನೆ ಮಾಡಿ ನಿರ್ಧಾರ ಮಾಡಿ. ಅಡ್ರೆಸ್ ನಿಮ್ಗೆ ಗೊತ್ತಿದೆ ಅಲ್ವಾ? ಶ್ರೀ ಗಣೇಶ ಗ್ರಂಥಿಗೆ ಸ್ಟೋರ್. ಬನ್ನಿ, ಬೇಗ ಬನ್ನಿ. ಬನ್ನಿ ಎಲ್ಲ ಬನ್ನಿ. 1 ತಗೊಂಡ್ರೆ 1 ಫ್ರೀ, 1 ತಗೊಂಡ್ರೆ 1 ಫ್ರೀ.
ಇದನ್ನೊಂಚೂರು ಬಿಡಿಸ್ಬಿಡು. ಪದಕ ಓಹ್ ಬನ್ನಿ 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 ಮದ್ವೆ ಎಲ್ಲ ಚೆನ್ನಾಗಾಯ್ತಾ? ಮದ್ವೆ ಎಲ್ಲ ತುಂಬಾ ಚೆನ್ನಾಗಾಯ್ತು, ಆದ್ರೆ ನೀನೇ ಬರ್ಲಿಲ್ಲ. ಏನ್ ಮಾಡೋದು, ಮನೆ ಕೆಲಸ ಅಂಗಡಿ ಕೆಲಸ ಎಲ್ಲ ಬಿಟ್ಟು ಬರಕ್ಕಾಗತ್ತಾ? ಕೊಬ್ಬರಿ ಡಿಸೈನ್ ಅಂತೂ ಎಲ್ರೂ ಹೊಗಳಿದ್ರು. ಹೌದಾ? ನನ್ ಮಗಳು ಶ್ರುತಿನೇ ಮಾಡಿದ್ದು. ನಮ್ ಬೀಗ್ರನ್ನು ಕೇಳಿದ್ರು, ನೀವ್ ನಂಬರ್ ಕೊಟ್ಟು ಬಂದಿದ್ದೀನಿ. ಥ್ಯಾಂಕ್ಸ್. ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಈ ತರ ಮಾತಾಡಿ ಮಾತಾಡಿ ಮಾತಲ್ಲೇ ಬೆಣ್ಣೆ ಹಚ್ಚಿ ಕಡಿಮೆ ಮಾಡಿಸ್ಕೊಂಡ್ಬಿಡಿ. ನೀನ್ ಹಿಂಗ್ ಆಡೋದಕ್ಕೆ ನೋಡು, ನಿನ್ನ ಮದ್ವೆ ಆಗೋದಕ್ಕೆ ಯಾರು ಬಂದಿಲ್ಲ. ಹಲೋ, ಏನ್ ಮಾತಾಡ್ತಾ ಇರೋದು? ನನ್ನ ಮದ್ವೆ ಆಗಕ್ಕೆ ನಮ್ಮ ಮನೆ ಮುಂದೆ 1000 ಜನ ಕ್ಯೂ ನಿಂತಿದ್ರು. ನಮ್ ಗೌತಮ್ ದಿವಾನ್ ಗುಂಡು ತರ ಯಾರು ಇಲ್ಲ ಅಂತ ನಾನೇ ಅವ್ರನ್ನೆಲ್ಲ ರಿಜೆಕ್ಟ್ ಮಾಡಿದೀನಿ. ಬಂದ್ಬಿಟ್ಲು ದೊಡ್ಡದಾಗ ಹೇಳಕ್ಕೆ ಕಂಡಿದ್ದೀನಿ. ಅದಕ್ಕೆ ಇವಳಿಗೆ ಇನ್ಮೇಲೆ ಏನು ಕೊಡ್ಬೇಡಿ. ಅದಕ್ಕೆ ಯಾಕೆ ಕೊಡ್ಬಾರ್ದು? ಸಾರಿ ಅಕ್ಕ, ನನ್ನಿಂದನೇ ಹಿಂಗೆಲ್ಲ ಆಗಿದ್ದು. ಸಾರಿ ಅಂತೆ ಸಾರಿ. ನೋಡ್ಕೊಂಡು ಕೆಲಸ ಮಾಡ್ಬೇಕು ಅವರು. ಹೋಗ್ಲಿ ಬಿಡೆ, ಅವಳಿಗೆ ಯಾಕೆ ಬೈತೀಯಾ? ಅವಳಿನ್ನೂ ಚಿಕ್ಕವಳು. ಅವಳೇನೋ ಚಿಕ್ಕವಳು. ಶ್ರುತಿ ಗೊತ್ತಾಗೋದು ಬೇಡವಾ? ಅಲ್ಲಮ್ಮ ಶ್ರುತಿ, 1000 ರೂಪಾಯಿ ಕೊಟ್ಟು ಮಿಷಿನ್ ಕೊಡ್ಸಿದೀವಿ, ಶಬ್ದ ಕೇಳಲಿಲ್ವೇನೆ ನಿಂಗೆ? ಸ್ವಲ್ಪನಾದ್ರೂ ಗಮನ ಬೇಕಲ್ವೇನಮ್ಮ? ಅಮ್ಮ ಅಮ್ಮ, ಅಕ್ಕಂದೇನು ತಪ್ಪಿಲ್ಲ, ಮಷೀನು ಕೆಟ್ಟೋಗಿದೆ. ಹೌದಾ? ಸರಿ ಮಾಡ್ಸೋಣ ಬಿಡಮ್ಮ. ರಿಪೇರಿ ಮಾಡ್ಸಕ್ಕೆ 5 ರಿಂದ 10 ಸಾವಿರ ಖರ್ಚಾಗುತ್ತೆ. ಹೊಸ ತಗೋಬೇಕು ಅಂದ್ರೆ 20-30 ಸಾವಿರ ಬೇಕು. ಗಣೇಶ, ನಮ್ಗೆ ಯಾಕಪ್ಪ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ? ಅಮ್ಮ, ಎದುರಿಸೋ ಶಕ್ತಿ ಇರೋರ್ಗೆ ನಮ್ಮ ದೇವ್ರ ಕಷ್ಟ ಕೊಡೋದು. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ, ಏನೋ ಒಂದು ಮಾಡೋಣ. ನಿತ್ಯ ನೋಡು, ಏನಾದ್ರೂ ಒಂದು ಹೇಳಿ ಎಲ್ಲರೂ ಬಾಯಿ ಮುಚ್ಚಿಸ್ಬಿಡ್ತೀಯ. ನಿನ್ ಕೈ ಹಿಡಿದು ನಿನ್ ಬಾಯಿ ಮುಚ್ಚಿಸ್ಕೊಂಡು ಯಾವಾಗ ಬರ್ತಾನೋ ಏನೋ. ಏನೋ ಅಣಿಯನ್ನು ಕ್ರೀಮ್ ಕಲರ್ ಕೋಟ್ ಹಾಕೊಂಡ್ ಬರ್ತಾವ್ರಂತ. ಅಣಿಯಂದ್ರು ಬಂದ್ರು, ಅಣಿಯಂದ್ರು ಬಾಳ್ಸು. ಹಚ್ಚಿಲ್ಲ ಪಟಾಕಿನ ಹಾಕ್ರ, ಉಳ್ಳಾರ ಹಾಕ್ರು. ಹಚ್ಚಿರೋ ಪಟಾಕಿ ಹಚ್ಚಿರೋ. ನಾನು ನಿಜವಾದ ಮದುಮಗ. ಅಳಿಯಂದ್ರೆ ಇವರು ನೀವು ಫ್ರೆಂಡ್ ಬಾಟ್ಲಿ ಜೋರಾಗಿ. ನಿಲ್ಸ್ರಿ ರೀ. ಅಲ್ಲ ರೀ, ಮದ್ವೆ ಗಂಡು ಯಾರು ಅಂತಾನೆ ಗೊತ್ತಿಲ್ಲದೆ ಮದ್ವೆ ಮಾಡಕ್ ಕೊಟ್ಟಿದ್ದೀರಾ ನೀವು? ಇದ್ಯಾ ಕಡೆ ಅಂದ್ರೆ ಹಿಂಗ್ ಹೇಳ್ತಿದ್ದೀರಾ? ಕ್ರೀಮ್ ಕಲರ್ ಕೋಟ್ ನೀವೇ ತಾನು ಹಾಕಿರೋದು. ಇವರು ಕ್ರೀಮ್ ಕಲರ್ ಕೋಟೆ ಹಾಕಿರೋದು, ಮದ್ವೆ ಗಂಡು ಇವರು, ನಾನಲ್ಲ. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ? ಅರ್ಜುನ್. ಅರ್ಜುನ್, ನಾನು ಮಾತು ಹೇಳ್ತೀನಿ, ನೆನ್ಪಿಟ್ಕೋ. ಮದ್ವೆನೂ ಹೀಗೇನೆ, ಲೈಫ್ ಲಾಂಗ್ ಕನ್ಫ್ಯೂಷನ್. ನಿನ್ನ ಲೈಫನ್ನ ದೇವ್ರು ಬಂದ್ರು ಕಾಪಾಡಕ್ಕಾಗಲ್ಲ. ಆಲ್ ದಿ ಬೆಸ್ಟ್. ಸರ್ ಒಂದ್ ನಿಮಿಷ. ಅಂದ್ರೆ ಕಾರ್ ಹತ್ತಿ ಮೂಟು ಟೈಮ್ ಆಗ್ತದೆ, ಓಡೋಣ. ಸ್ವಲ್ಪ ಇರಿ, ಅವರು ಮದ್ವೆ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ, ಸ್ವಲ್ಪ ಸರಿ ಮಾಡಿ ಬರ್ತೀನಿ. ಅಲ್ಲ ಸರ್, ನಿಮ್ಗೆ ಯಾಕೆ ಮದ್ವೆ ಅಂದ್ರೆ ಇಷ್ಟೊಂದು ಕೋಪ?
ಬ್ರದರ್, 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡುವಂತ ಗಾದೆ ಇದೆ. ಯಾಕೆ ಗೊತ್ತಾ? ಸತ್ಯ ಹೇಳಿದ್ರೆ ಒಂದ್ ಮದ್ವೆನೋ ಮಾಡಕ್ಕಾಗಲ್ಲ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಗಂಡು ಮಕ್ಕಳನ್ನ ಬಲಿ ಕೊಡೋ ಪ್ರೊಸೀಜರ್ ಮದ್ವೆ. ಆದ್ರೂ ಪಾಪ ಸರ್, ಹೆಣ್ಮಕ್ಳು ಅಪ್ಪ ಅಮ್ಮ ತವ್ರ ಮನೆ ಎಲ್ರೂ ಬಿಟ್ಟು ಬರ್ತಾರಲ್ವಾ, ಅವ್ರ ಲೈಫ್ ಒಂದ್ ರೀತಿಯಲ್ಲಿ ಬಲಿ ಕೊಟ್ಟಂಗೆ ಅಲ್ವಾ? ಅಯ್ಯೋ ಯಾಕೆ ಸರ್ ಈ ವ್ಯಂಗ್ಯನಗೆ? ಮದ್ವೆ ಟೈಮಲ್ಲಿ ತಲೆಗಾಕೋದು ಪೇಟ ಅಲ್ಲ, ಟೋಪಿ. ಆಯಾಗಿ ರಾಜನ್ ತರ ಓಡಾಡ್ಕೊಂಡಿರೋನ್ನ ಎಳ್ಕೊಂಡೋಗಿ ಹೆಂಡತಿ ಗುಲಾಮನ್ ಮಾಡ್ತಾರೆ. ಆಮೇಲೆ ಮಕ್ಳು ಗುಲಾಮ. ಬ್ರದರ್, ಈಗ ನೀನ್ ದುಡಿತಾರೋ ಸ್ಯಾಲ್ರಿನೆಲ್ಲ ಏನ್ ಮಾಡ್ತಿದ್ಯಾ? ನನಗ್ ಬೇಕಾದಂಗೆ ಖರ್ಚು ಮಾಡ್ತೀನಿ. ಆದ್ರೆ ಮದುವೆ ಆದ್ಮೇಲೆ ಒಂದು ಅಂಡರ್ವೇರ್ ತಗೊಳಕ್ಕೂ ಹೆಂಡತಿ ಪರ್ಮಿಷನ್ ಬೇಕು. ನಿಜವಾದ ಅಂದ್ರೆ ಮಾತಾಡ್ತಾ ಅಲ್ಲೇ ಇದ್ಬಿಟ್ರಲ್ಲ, ಮೂರ್ತಿ ಟೈಮ್ ಆಗ್ತದೆ, ಬನ್ನಿ ಕಾರ್ ಹತ್ತಿ. ರೀ ಸ್ವಲ್ಪ ಸುಮ್ಮನೆ ಇರ್ರಿ, ನೀವು ಕಂಟಿನ್ಯೂ ಮಾಡಿ ಬ್ರದರ್. ಕೇಳು ಅರ್ಜುನ, ಮದುವೆ ಅನ್ನೋದು ಬೇಡದೇ ಇರೋ EMI, ಆಮೇಲೆ ಹೆಂಡತಿ ಅನ್ನೋ EMI, ಆಮೇಲೆ ಮಕ್ಕಳು ಅನ್ನೋ EMI. ಎಸ್ಕೇಪ್ ಆಗೋದಕ್ಕೆ ರೂಟೇ ಸಿಗದೆ ಇರೋಂತ ಟ್ರ್ಯಾಪ್ ಅದು. ನೀನು ಅವಳು ಕುತ್ತಿಗೆಗೆ ಕಟ್ಟೋ 3 ಗಂಟು ನಿನ್ನ ಕುತ್ತಿಗೆಗೆ ಕಗ್ಗಂಟು. ತಾಳಿ ಕಟ್ಬೇಕಾ? ನೀನಿಡೋ 7 ಹೆಜ್ಜೆಗೆ ನಿನ್ನ ಲೈಫೇ ಡ್ಯಾಮೇಜ್. ಸಪ್ತಪದಿ ತುಳಿಬೇಕಾ? ಮೊದಲು ಎಲ್ಲ ಖುಷಿಯಾಗಿ ಚೆನ್ನಾಗೇ ಇರುತ್ತೆ, ಆಮೇಲೆ ಶುರು ಆಗುತ್ತೆ ನರ್ಕ. ನೀನು ನಿಂತ್ರು ತಪ್ಪು, ಕೂತ್ರು ತಪ್ಪು, ಮನೆಗೆ ಬೇಗ ಬಂದ್ರು ತಪ್ಪು, ಲೇಟ್ ಆಗಿ ಬಂದ್ರು ತಪ್ಪು. ನೀನು ಎಷ್ಟು ಗಂಟೆಗೆ ಎದ್ದೇಳಬೇಕು, ಎಷ್ಟು ಗಂಟೆಗೆ ಮಲಗಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಎಷ್ಟು ಗಂಟೆಗೆ ಹೊರಗಡೆಗೆ ಹೋಗ್ಬೇಕು, ಎಷ್ಟು ಗಂಟೆಗೆ ವಾಪಸ್ ಬರಬೇಕು, ಯಾರನ್ನ ಮೀಟ್ ಮಾಡಬೇಕು, ಯಾರನ್ನ ಮೀಟ್ ಮಾಡಬಾರ್ದು, ಏನು ಬಟ್ಟೆ ಹಾಕ್ಬೇಕು ಅನ್ನೋದನ್ನ ಜೀವನ ಪೂರ್ತಿ ಅವರೇ ಡಿಸೈಡ್ ಮಾಡ್ತಾರೆ. ಈಗ ನಿನ್ನ ಮದುವೆ ಮಾಡ್ಸಕ್ಕೆ ಅಂತ ನಿಂತಿದಾರಲ್ಲ ಇಲ್ಲಿ ಇಷ್ಟು ಜನ, ಅದೇ ಮದುವೆ ಆದ್ಮೇಲೆ ನಿನ್ನ ಕಷ್ಟ ಅಂತ ಬಂದಾಗ ಇವ್ರು ಯಾರು ಬರಲ್ಲ. ಒಟ್ನಲ್ಲಿ ಜೀವನ ಪೂರ್ತಿ ನೀನು ಅವ್ರು ಹಾಕೋ ತಾಳಕ್ಕೆ ಕುಣಿಯೋ ಬೊಂಬೆ ಆಗಿರ್ತೀಯ. ಮದ್ವೆ ಹೊಸದ್ರಲ್ಲಷ್ಟೇ ಹನಿಮೂನು, ಹೋಗ್ತಾ ಹೋಗ್ತಾ ಹನಿ ಎಲ್ಲ ಖಾಲಿಯಾಗಿ ಉಳ್ಕೊಳ್ಳೋದೊಂದೇ ಅಮಾವಾಸ್ಯೆಯ ಕಗ್ಗತ್ಲು. ಯೋಚನೆ ಮಾಡು, ಈ ಕೆಂಪ್ ಕಲರ್ ಕಾರತ್ತಿ ಮುಳ್ಕೈಲಿ ಚುಚುಸ್ಕೋತಿಯಾ ಅಥವಾ ಇಲ್ಲಿಂದ ಸೀದಾ ಓಡೋಗಿ ಎಸ್ಕೇಪ್ ಆಗಿ ಲೈಫ್ ನ ಎಂಜಾಯ್ ಮಾಡ್ತೀಯಾ ಅಂತ. ಅಳಿಯಂದ್ರೆ ಬನ್ನಿ, ನಿಮ್ಗೆ ಅಂತ ಹೆಣ್ಣು ಕಾಯ್ತಾ ಇದೆ. ಹೋಗ್ರಿ ರೀ, ನೀವು ಬೇಡ, ನಿಮ್ ಮದ್ವೆನೂ ಬೇಡ, ನಿಮ್ ಮಗಳು ಬೇಡ. ಅಳಿಯಂದ್ರೆ ಬರ್ರಿ, ಟೈಮ್ ಆಗುತ್ತೆ. ಸ್ವಲ್ಪ ಹುಷಾರಾಗಿರೋದಲ್ವೇನಮ್ಮ? ಅಲ್ಲ, ಕಿವಿ ಮಿಷಿನ್ ವಿಷಯ ಮೊದಲೇ ಯಾಕೆ ಹೇಳಿಲ್ಲ ನನಗೆ? ಹಿಂಗೇನಾಯ್ತೆ? ಯಾಕೆ ಸಪ್ಕಿದ್ಯಾ? ಅಮ್ಮ, ಸುನೀತಾ ಇದ್ದಾಳಲ್ಲ, ಅವಳು ಒಂದು ಹುಡುಗನ ಪ್ರೀತಿಸ್ತಿದ್ಲು. ಆದ್ರೆ ಅವ್ರ ಮನೇಲಿ ಬೇರೆ ಹುಡುಗಿ ಜೊತೆ ಮದ್ವೆ ಮಾಡ್ತಿದಾರಂತೆ. ಪಾಪ ಅವಳಿಗೆ ಈ ವಿಷಯನೇ ಗೊತ್ತಿರ್ಲಿಲ್ಲ, ತುಂಬಾ ಅಳ್ತಿದ್ಲು. ಅದಕ್ಕೆ ಮನೆಗೆ ಬರಕ್ ಹೇಳಿದೀನಿ. ನಿನಗೆ ಯಾಕೆ ಶುಭ ಇದೆಲ್ಲ? ಇಲ್ದೇ ಇರೋ ಸಮಸ್ಯೆನ ನೀನ್ ಯಾಕೆ ಈಗ ಮೈ ಮೇಲೆ ಹೇಳ್ಕೊ? ಶುಭ, ನಂಗೆ ತುಂಬಾ ಭಯ ಆಗ್ತಿದೆ ಕಣೆ. ಈ ಮದ್ವೆ ಏನಾದ್ರು ನಡೀಲಿಲ್ಲ ಅಂದ್ರೆ ನಾನಂತೂ ಬದುಕಿರಲ್ಲ. ಸುನೀತಾ, ನಾನ್ ಮಾತು ಕೊಡ್ತಿದ್ದೀನಿ ಅಂದ್ರೆ ಎಷ್ಟೇ ಕಷ್ಟ ಬಂದ್ರೂ ಸಾಥ್ ಕೊಡ್ತೀನಿ ಅಂತ ಅರ್ಥ. ಎತ್ತಾಕೊಂಡಾದ್ರೂ ಸರಿ ಅಥವಾ ಹೊತ್ತಾಕೊಂಡಾದ್ರೂ ಸರಿ, ನೀನ್ ಹುಡುಗನ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು. ನೀನ್ ಎಲ್ರೂ ಕರ್ಕೊಂಡು ದೇವಸ್ಥಾನಕ್ಕೆ ಬಂದ್ಬಿಡು, ಆಯ್ತಾ? ಶುಭ, ಸಮಸ್ಯೆನ ನೀನು ಮೈ ಮೇಲೆ ಎಳ್ಕೋತಾ ಇದೀಯ ಅನಿಸ್ತಾ ಇದೆ ಕಣೆ. ಅಮ್ಮ, ಸುನೀತಾ ಮತ್ತೆ ಹುಡುಗ ಒಬ್ರನ್ನೊಬ್ರು ಪ್ರೀತಿಸ್ತಿದ್ದಾರೆ. ಆದ್ರೆ ಹುಡುಗನ ಮನೇಲಿ ಇನ್ನೊಂದು ಹುಡುಗಿ ಜೊತೆ ಮದುವೆ ಫಿಕ್ಸ್ ಮಾಡಿದ್ದಾರೆ. ಅದ್ ತಪ್ಪಲ್ವಾ? ಅದಕ್ಕೆ ಆ ತಪ್ಪನ ತಿದ್ದಿ ಅವ್ರಿಬ್ರನ್ನು ಒಂದ್ ಮಾಡಕ್ಕೆ ಅಂತ ಹೋಗ್ತಿದ್ದೀನಿ. ಗಣೇಶ, ಹೆದರ್ಬೇಡವೆ ಪದ್ಮ, ನನ್ನ ಮಗಳ ಮೈಯಲ್ಲಿ ಹರಿತಿರೋದು ನನ್ನ ರಕ್ತ. ಧೈರ್ಯ ಒಂದು ಹಿಡಿ ಜಾಸ್ತಿನೇ ಇರುತ್ತೆ ಅಲ್ವಾ ಕಂದ? ಹೌದಪ್ಪ, ಜೊತೆಗೆ ಈಗ ನೀವು ಆಶೀರ್ವಾದ ಮಾಡ್ತೀರಾ ಅಲ್ವಾ? ಸರಿ, ನೀವು ಶಾಸ್ತ್ರ ಬುಟ್ಟಿ ತಗೊಂಡು ಎಲ್ಲ ದೇವಸ್ಥಾನಕ್ಕೆ ಬಂದ್ಬಿಡಿ. ನಾನು ಹುಡುಗನ್ ಕರ್ಕೊಂಡು ಡೈರೆಕ್ಟ್ ಆಗಿ ಅಲ್ಲಿಗೆ ಬರ್ತೀನಿ, ಸರಿನಾ? ದೊಡ್ಡ ಡೀಲ್ ಇದೆ, ಮಿಡ್ಲಲ್ಲೆಲ್ಲ ಕೈ ಕೊಡ್ಬೇಡ. ರೈಟ್. ಗುಡ್ ಮಾರ್ನಿಂಗ್ ಸರ್. ಮದುವೆ ಅಂದ್ರೆ ಜೀವನ ಆಳು ಸರ್. ಕರೆಕ್ಟ್. ಮದುವೆ ಅಂದ್ರೆ ಜೀವನ ಆಳು ಅಂತಾರೆ. ಯಾಕೆ? ದಿನ ಜಗಳ, ಮನಸ್ತಾಪ, ಇನ್ನೊಬ್ರಿಗೋಸ್ಕರ ಬದುಕೋದು ವೇಸ್ಟ್ ಸರ್. ಎಕ್ಸ್ಟ್ರಾರ್ಡಿನರಿ. ಈ ನಡುವೆ ಮದುವೆಗಿಂತ ಡಿವೋರ್ಸ್ ಕೇಸ್ಗಳೇ ಜಾಸ್ತಿ ಆಗಿದೆ. ಯಾಕೆ ಗೊತ್ತಾ? ಅದಕ್ಕೆ ಕಾರಣನೇ ಮದುವೆ. ಮದುವೆ ಅಂದ್ರೆ ಏನು? ಮನುಷ್ಯನಿಗೆ ದುರಂತಕ್ಕೆ ದಾರಿ, ವ್ಯವಸ್ಥೆ. ಮನುಷ್ಯನಿಗೆ ದುರಂತಕ್ಕೆ ದಾರಿ ಮಾಡಿಕೊಡುವ ವ್ಯವಸ್ಥೆಯೇ
ಮದ್ವೆ ಮಗ. ಎಕ್ಸಾಕ್ಟ್ಲಿ ಚಿಕ್ಕು, ಎಕ್ಸಾಕ್ಟ್ಲಿ. ಅದಕ್ಕೆ ನೀ ಅಂದ್ರೆ ನನಗೆ ತುಂಬಾ ಇಷ್ಟ. ನೀನ್ ಮದುವೆನೇ ಆಗಿಲ್ವಲ್ಲ? ನಾನು ಮದುವೆ ಆಗಿಲ್ವೋ, ಮದುವೆನೇ ನನ್ನ ಆಗಿಲ್ವೋ. ನಮ್ಮ ಭೂಮಿ ಅಂತ ಹುಡುಗಿ ಸಿಕ್ಕಿದ್ರೆ ನಾನೇ ಗೌತಮ್ ದಿವಾನ್. ವಾಟ್ ನೋ? ತಗೋ 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 ಮಗ. ಚಿಕ್ಕು, ಅಮ್ಮನ ಪ್ರೀತಿ ಕಳ್ಕೊಂಡಿರೋ ನನಗೆ ಈ ಅಮ್ಮನ ಕೈ ರುಚಿ ಹೋಟೆಲ್ ತಿಂಡಿ ಮತ್ತೆ ಅಮ್ಮನ ನೆನಪು ಬರುತ್ತೆ. ಥ್ಯಾಂಕ್ ಯು. ಇದು ನಿನ್ನ ಅಮ್ಮನೇ ಮಾಡಿರೋದು ಕಣೋ, ನಿನಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಶ್ರೀನಿವಾಸ್ ಸರ್, ಇವಾಗ ನಿಮಗೆ ಸಂತೋಷನಾ? ನಮ್ಮ ಈ ಸಂತೋಷಕ್ಕೆ ಮೇಡಮೇ ರೀಸನ್. ಇಂಥ ಒಳ್ಳೆ ಸಂಬಂಧ ಹುಟ್ಕೊಟ್ಟಿದ್ದಕ್ಕೆ ತುಂಬ ಸಂತೋಷ ಮೇಡಮ್. ಮೈ ಪ್ಲೆಷರ್. ನಿಮ್ಮ ಖುಷಿನೇ ನಮ್ಮ ಕಂಪ್ನಿಯ ಸಕ್ಸಸ್. ಈ ಮದುವೆನೂ ನನಗೊಂಥರ ಸ್ಪೆಷಲ್. ಯಾಕೆ ಗೊತ್ತಾ? ಈ ಮದುವೆ ನಮ್ಮ ಕಂಪ್ನಿಯಿಂದ ನಡೀತಾ ಇರೋ 1000th ಮದುವೆ. ಮ್ಯಾಮ್, ಕ್ಯಾನ್ ಐ ಗೆಟ್ ಯುವರ್ ಕಾಂಟ್ಯಾಕ್ಟ್ ನಂಬರ್? ನಿಮ್ಮಿಂದ ನಮಗೂ ಸಹಾಯ ಬೇಕಾಗುತ್ತೆ ಇನ್ನೊಂದು 2 ತಿಂಗಳಲ್ಲಿ. ಶೋರ್. ಅಣ್ಣ, ಹುಡುಗ ಇಲ್ಲಿ ಕಾಣಿಸ್ತಾ ಇಲ್ಲ ಅಣ್ಣ. ಈ ಲೆಟರ್ ಸಿಕ್ತು. ಏನೋ ಇಷ್ಟಪಡ್ತಿದ್ದಂತೆ, ನಮಗೆಲ್ಲ ಮೋಸ ಆಯಿತು. ಎಂತ ಕೆಲಸ ಮಾಡ್ಬಿಟ್ರಿ ಮನೋಹರಿ ಅವ್ರೆ. ಈ ಸಂಬಂಧದಿಂದ ನನ್ನ ಮಗಳ ಜೀವನ ಹಾಳಾಗೋಯ್ತು. ಈ ನಿಮ್ ಫ್ರಾಡ್ ಕಂಪ್ನಿಯಿಂದ ಮೋಸ ಹೋದ್ವಿ ನಾವು. ಏನಾಯ್ತ್ರಿ? 1000 ಮದುವೆ ಅಂತೆ. ನಾಚಿಕೆ ಆಗ್ಬೇಕು ನಿಮಗೆ. ಅಯ್ಯೋ ಮೇಡಮ್, ಇಷ್ಟೊಂದು ಸ್ಪೀಡಾಗಿ ಹೋಗ್ತಾ ಇದ್ದೀರಾ? ಏನ್ ಕಿಂಡಲ್ಲ? ಎಷ್ಟೊಂದು ಚೇಸಿಂಗು ಫೈಟಿಂಗು ಮಾಡಿಲ್ಲ ನನ್ ಡಾರ್ಲಿಂಗ್ ಅಲ್ವೇನೆ? ಫಸ್ಟ್ ಒಂದು ಮದುವೆ ಮಾಡಿಸಿ, ಆಮೇಲೆ ಮಿಕ್ಕಿದ ಯೋಚನೆ ಮಾಡಿ. ಅಪ್ಪ ಗಾಬ್ರಿ ಗೋಪಾಲ್ ಸ್ವಾಮಿ, ಹೋಗಿ ಹೋಗಿ ನಿನ್ನನ್ ಲವ್ ಮಾಡಿದಾಳಲ್ಲ ಅವಳು. ಈ ಡಬ್ಬ ಗಾಡಿ ಬಿಟ್ರೆ ಬೇರೆ ಗಾಡಿನೇ ಸಿಗ್ಲಿಲ್ಲ ನಿಮಗೆ? ರೀ, ನನ್ ಗಾಡಿ ಡಬ್ಬ ಗಿಬ್ಬ ಅಂದ್ರೆ ನಿಮ್ ಮನೆಯವ್ರಿಗೆ ಹಿಡ್ಕೊಬಿಡ್ತೀನಿ ನಿಮ್ಮನ್ನ. ರೀ, ಮೊತ್ತ ಪೇಟನೋ ಕಂಕನೋ ತೆಗಿರಿ. ನೋಡೋರು ಯಾರಾದ್ರೂ ನಾನು ನೀವು ಓಡೋಗ್ತಿದೀವಿ ಅನ್ಕೊಂಡ್ ಡ್ರಾಪು ಕೊಡೋದಿಲ್ಲ. ರೀ, ಒಂದ್ ನಿಮಿಷ ಇಲ್ಲೇ ಇರಿ. ಟೂಲ್ ಕಿಟ್ ಸಿಗುತ್ತಾ ಕೇಳ್ಕೊಂಡು ಇಸ್ಕೊಂಡ್ ಬರ್ತೀನಿ. ರೀ ಮೇಡಮ್, ಅಮ್ಮ! ಚಿಕ್ಕು, ನಾನು ಟಚೇ ಮಾಡಿಲ್ಲ. ಅವ್ನು ಯಾಕಂಗ್ ಬಿದ್ದೋದ? ಅಯ್ಯೋ, ಕಾರಲ್ಲಿ ಗುದ್ಬಿಟ್ರಪ್ಪ. ಅಯ್ಯೋ ಕಾಲು, ಇವ್ರೇನೋ ನಾಟಕ ಮಾಡ್ತಾ ಇದಾರೆ. ಮೋಸ್ಟ್ಲಿ ನಮ್ಮನ್ನ ಟ್ರ್ಯಾಪ್ ಮಾಡಕ್ ಟ್ರೈ ಮಾಡ್ತಿರ್ಬೋದು. ರೀ, ಕಾರಲ್ಲೇ ಕುತ್ಕೊಂಡು ಏನ್ರಿ ನೋಡ್ತಿದ್ದೀರಾ? ಬನ್ರಿ, ಕೆಳಗಡೆ ಇಳದ್ ನೋಡ್ರಿ. ಅಯ್ಯೋ, ಕಾಲ್ ಮುರ್ದೋಯ್ತಲ್ಲ. ಅಯ್ಯೋ ಅಯ್ಯೋ ಪಾಪ, ಯಾರು ಕೇಳೋರಿಲ್ವೇ? ಅನ್ಯಾಯವಾಗಿ ಕಾಲ್ ಮುರ್ದ್ಬಿಟ್ರಲ್ರಿ. ಹಲೋ, ಸಮಾಧಾನ. ಗಾಡಿಗೆ ಅಡ್ಡ ಬಂದಿದ್ದು ಅವರು. ಅಡ್ಡ ಬಂದ್ರೆ ಆಕ್ಸಿಡೆಂಟ್ ಮಾಡ್ಬಿಡ್ತೀರಾ? ಅಯ್ಯೋ, ಈ ಅನ್ಯಾಯ ಕೇಳೋರು ಯಾರು ಇಲ್ವೇ? ಮಗ, ಅವ್ರು ನಾಟಕ ಮಾಡ್ತಾ ಇದ್ದಾರೆ ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ಪಬ್ಲಿಕ್ ನ್ಯೂಸೆನ್ಸ್ ಆಗುತ್ತೆ, ನಮ್ಗೆ ಮೀಟಿಂಗು ಲೇಟ್ ಆಗುತ್ತೆ. ಇದೆಲ್ಲ ಬೇಕಾ? ಸುಮ್ಮನೆ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಬಿಟ್ಬಿಟ್ಟು ಹೋಗೋಣ ಬಾ. ರೀ, ಆಕ್ಸಿಡೆಂಟ್ ಮಾಡಿ ಮ್ಯಾಟ್ನಿ ಶೋ ನೋಡ್ತಿದ್ದೀರಲ್ರಿ? ಬೇಗ ಬೇಗ, ಟೈಮ್ ಆಯ್ತು. ಬನ್ನಿ ಕೂತ್ಕೊಳ್ಳಿ. ರೈಟ್ ರೈಟ್, ಮುಹೂರ್ತಕ್ಕೆ ಟೈಮ್ ಆಯ್ತು. ಮುಹೂರ್ತಕ್ಕ ಮದ್ವೆಗೆ ಹೋಗೋ ಜೋಡಿಗೆ ನಮ್ಮ ಯುವ ಡ್ರೈವರ್ ಆಗೋ ಹಾಗಾಯ್ತಲ್ಲಪ್ಪ.